ಇಲ್ಲೇ ಕಡ್ಬಿಡೋದು ಅಲ್ಲ ಕಿತ್ತು ಬಿಡೋದು ನೋಡೋದು ಅಲ್ಲ ಹಾಕಿ ಕಿತ್ತು ಬಿಡೋದು ಜಲ್ದಿ ಹಾಕಪ್ಪ ಔಷಧಿ ಹಾಕಪ್ಪ ಸ್ವಲ್ಪ ತಾರಪ್ಪ ಜಲ್ದಿ ತಾರಪ್ಪ ಔಷಧಿನ ಭಾರಿ ಸಂತಕತ್ತಂತ ಅವನಿಗೆ ಏನಾಗಲ್ಲ ಮಕ್ಕಳ ಬೋಸ್ಟ್ ಆಗ್ತಾನೆ ಆರಾಮ ತಾಳವ ಮರೆ ಎರಡಲ್ಲಿ ಮೂಡಿ ನೋಡುದು ತಡಗಳ ಬಾವಟ ಉರಿ ಹಾಕತ್ತಪ್ಪ ಏನಾಗಲ್ತಮ್ಮ ಏನಾಗಲ್ ತಡೀಲಿ ಸ್ವಲ್ಪ ಉರಿ ಹಾಕತ್ತಿ ಯಾರು ಯಾಕೆ ಚಿಂತೆ ಮಾಡಕತ್ತಿದ್ದಿ ಬೆಳಗ್ಗೆ ಆಸ್ಪತ್ರೆ ಕರ್ಕೊಂಡ್ ಹೋಗೋಣಂತ ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ ನಾವೆಲ್ಲ ಅದಾವಿ ಹೆದರ್ಬೇಡ ಆರಾಮಕತಿ ಅಕಸ್ಮಾತ್ ಅವ್ನ್ ಏನ್ರ ಆಗಿದ್ರೆ ಅವನ ತಂದೆ ತಾಯಿ ನಾವ್ ಏನಂತ ಹೇಳ್ಬೇಕಾಗಿತ್ತು ಅವನ ಹೆಂಡತಿಗೆ ನಾವ್ ಏನಂತ ಉತ್ತರ ಕೊಡ್ಬೇಕಾಗಿತ್ತು ಅದು ಬೇರೆ ಹೊಸ್ತಾಗಿ ಮದುವೆ ಇದ್ದಾನೆ ನೂರಾರು ಕನಸು ಕಟ್ಟಿಕೊಂಡಿದ್ದಾನೆ ಸರಿ ಇನ್ ಮುಂದಾದ್ರೂ ಏನ್ ಮಾಡೋಣ ಹೇಳು ಧರಣಿ ಕುಂದ್ರೋಣ ಕೆಜಿ ಆಫೀಸರ್ ಹೋಗಿ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ರಾತ್ರಿ ಕೊಡ್ತಕ್ಕಂಥ ಕರೆಂಟ್ ಅನ್ನು ಅಗಲತ್ ಕೊಡಂಗ್ ಮಾಡೋಣ ಹಾಗೆ ಮಾಡೋಣ ಈಗಲೇ ಈ ರಾತ್ರಿನೇ ನಮ್ಮ ರೈತರಿಗೆ ಎಲ್ಲರಿಗೆ ಫೋನ್ ಮಾಡಿ ನಾಳೆ ಬೆಳಗ್ಗೆನೆ ಕೆಪಿ ಆಫೀಸ್ ಹತ್ರ ಹೋಗಿ ಧರಣಿ ಮಾಡೋಣ ಬೆಳಿಗ್ಗೆ ಕರ್ಕೊಂಡ್ ಹೋಗೋ ಸರ್ ಬೆಳಗ್ಗೆ ಕರ್ಕೊಂಡು ಕರ್ಕೊಂಡು ಹೋಗ್ಬೇಕು ಹೋಗಿ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರ್ತಾವ ಒಂದ ಒಳ್ಳೆ ಟೈಮಿಗೆ ಒಳ್ಳೆ ಟೈಮಿಗೆ ಸಿಕ್ಕ ನೀನು ಔಷಧಿ ಹಾಕಿದಪ್ಪ ನಮ್ಮ ಅವರು ನನ್ನ ಕರ್ಕೊಂಬಂದ್ರು ಒಳ್ಳೆ ಟೈಮಿಗೆ ನನ್ನ ಜೀವ ಉಳಿಸಿದ್ರಪ್ಪ ಹಾವು ಕಚ್ಚಿಸ್ಕೊಂಡಿರೋ ನಾಗಪ್ಪ ತನ್ನ ಸ್ನೇಹಿತ ಪದ್ಮಪ್ಪನ ಜೊತೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾನೆ. ಅದೃಷ್ಟವಶಾತ್ ನಾಗಪ್ಪನಿಗೆ ಏನೂ ಆಗಲ್ಲ. ಹಾಲಪ್ಪ ಕೆಂಚಪ್ಪ ಧರಣಿ ಕುಂದಿರಬೇಕು, ಹೋರಾಟ ಮಾಡಬೇಕು ಅಂತ ರಾತ್ರಿ ರೈತ ಸಮಾಜದವ್ರನ್ನ ಎಲ್ರಿಗೂ ಫೋನ್ ಮಾಡಿ ಬೆಳಗ್ಗೆ KV ಆಫೀಸ್ ಹತ್ರ ಹೋಗಿ ಧರಣಿ ಕುಂದಿರೋದಕ್ಕೆ ಸಿದ್ಧರಾಗ್ತಾರೆ. ಅಲ್ಲಿಗೆ MLA ಎಂಟ್ರಿ ಕೊಡ್ತಾರೆ. MLA ಸಾಹೇಬ್ರು ಬರ್ತಾ ಇದಾರ. ಶಾಂತಿ ಏನೇ ಸಮಸ್ಯೆ ಇದ್ರೂ ನಮ್ಮ ಹತ್ರ ಹೇಳಿ, ನಾವೆಲ್ಲ ಕುತ್ಕೊಂಡು ಬಗೆಹರಿಸ್ತೇವೆ. ದಯವಿಟ್ಟು ಯಾರು ಶಾಂತಿ ಭಂಗ ತರಕ್ಕೆ ಹೋಗಬೇಡಿ. ಯಾರು ರೈತರ ಮುಖಂಡರು ನಮ್ಮ ಹತ್ರ ಕಳಿಸಿ ಮಾತಾಡ್ತಾರೆ. ಯಾರು ಆ ಇಂಜಿನಿಯರ್ ಕೊಡಲ್ಲ ಮಾತಾಡ್ತಾನೆ, AW ಕೊಡಲ್ಲ ಮಾತಾಡಿ ನಿಮ್ಗೇನು ಕಷ್ಟ ನಿಮ್ಮ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತಾನೆ. ದಯವಿಟ್ಟು ಯಾರು ಕಾನೂನನ್ನು ಯಾರು ಕೈ ತೆಗೋಕೆ ಹೋಗಬೇಡ್ರಿ. ಯಾರು ನಿಮ್ಮ ಮುಖಂಡರಲ್ಲ ರೈತರ ಮುಖಂಡರ ಅಧ್ಯಕ್ಷರು ಅವ್ರು ಕಳಿಸಿ ಮಾತಾಡಿ, ಇಂಜಿನಿಯರ್ ಕೊಡಲ್ಲ ಮಾತಾಡಿ ನಿಮಗೆಲ್ಲ ನಿಮ್ಮ ರೈತರ ಮುಖಂಡರ ನಮ್ಮ ಹತ್ರ ಕಳಿಸಿ ಮಾತಾಡ್ತೇನೆ. ನೀವೆಲ್ಲಪ್ಪ ಮುಖಂಡರು ಏನು ನಿಮ್ಮ ಸಮಸ್ಯೆ ಬಗೆಹರಿಸ್ತಾ ಬರ್ರಿ. ಏನೇ ತೀರ್ಮಾನ ಆಗೋದಿದ್ರು ಎಲ್ಲರ ಸಮ್ಮುಖದಾಗ ತೀರ್ಮಾನ ಆಗುತ್ತೆ ಸರ್. ನಾವು ಒಬ್ಬರು ತೀರ್ಮಾನ ಅಲ್ಲ, ಇವರೆಲ್ಲರ ತೀರ್ಮಾನ ಏನು ಹೇಳ್ತಾರೆ ಅದು ಏನು ಹೇಳ್ರಪ್ಪ ಎಲ್ಲ ಆಫೀಸ್ಗೆ ಬರ್ರಿ ಸರ್.
ಎಲ್ಲ ಕುತ್ಕೊಳ್ರಿ. ಎಲ್ಲ ರೈತರೇ ಕುತ್ಕೊಳ್ರಿ. ಅದೇ ನಿಮ್ಮ ಸಮಸ್ಯೆ ಇಂಜಿನಿಯರ್ ಕೊಟ್ಟಾರೆ ಹೇಳಿ ಬಗೆಹರಿಸ್ತಾರೆ. ಕುತ್ಕೊಳ್ರಿ. ಅಲ್ಲಪ್ಪ ಮತ್ತು ಕಿಂಚಪ್ಪ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರಲ್ಲಪ್ಪ ಕರೆಂಟಿನ ಸಮಸ್ಯೆ ಐತೆ ಅಂತೇಳಿ MLA ಅದಾರ ಇಂಜಿನಿಯರ್ ಅದಾರ ನಾವು ಅದವಿ ಏನು ಮಾತಾಡಿ ಬಗೆಹರಿಸೋಣ ಅಂತ ಏನು ಸಮಸ್ಯೆ ಹೇಳಿ. ಸರ್ ನಾವು ರೈತರು ಸರ್. ಭೂತಾಯಿ ನಮ್ಮ ದೇವರು. ಭೂತಾಯಿ ನಂಬ್ಕೊಂಡು ಜೀವನ ಮಾಡ್ತಿದ್ವಿ ಸರ್ ನಾವು. ದೇಶಕ್ಕೆ ಮಳಿಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೆ ಹೆಂಗೋ ಸಾಲ ಸೋಲ ಮಾಡಿ ನಮ್ಮ ಹೆಂಡತಿ ಕೊಡ್ತಕ್ಕಂಥ ತಾಳಿನ ಬ್ಯಾಂಕ್ ಇಟ್ಟು ಸಾಲ ತಂದಿದ್ದು ಸರ್. ಆ ಸಾಲದಿಂದ ಬಂದಿರತಕ್ಕಂಥ ಹಣದಲ್ಲಿ ಬೋರ್ವೆಲ್ ಹಾಕ್ಸಿದ್ದೀವಿ, ಕೊಳವೆ ಬಾವಿ ತಗ್ಸಿದ್ದೀವಿ. ಆದರೆ ಈ ಕರೆಂಟ್ನವರು ರಾತ್ರಿ ಹೋಗಿ ಕರೆಂಟ್ ಕೊಡ್ತಾರಲ್ಲ ಸರ್, ನಾವು ಹೆಂಗ್ ಸರ್ ಜೀವನ ಮಾಡಬೇಕು? ಅಲ್ಲಪ್ಪ, ರಾತ್ರಿ ಹೋಗಿ ಕರೆಂಟ್ ಕೊಡೋದಕ್ಕೂ ನೀವು ಪ್ರತಿಭಟನೆ ಮಾಡೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಸರ್, ಸಂಬಂಧ ಇದೆ. ನಿನ್ನೆ ರಾತ್ರಿ ಆ ನಾಗಪ್ಪ ಆವರಿಸಿಕೊಂಡಿದ್ದಾನೆ. ಒಂದು ವಾರದಿಂದ ಆ ಕರಿಯಪ್ಪ ಕರೆಂಟ್ ರೋಡ್ ಸತ್ತು ಹೋಗಿದ್ದಾನೆ. ಅಷ್ಟೇ ಯಾಕೆ, ಮೊನ್ನೆ ರಾತ್ರಿ ನೀರ್ ಕಟ್ಟಕ್ಕೆ ಹೋಗಿ ಆ ರಾಜಪ್ಪ ಸ್ವಂತ ಮುರ್ಕೊಂಡಿದ್ದಾನೆ. ಸರ್, ಇಷ್ಟೆಲ್ಲ ಅನಾಹುತಗಳು ಆಗ್ತಿರೋದು ನೀವು ರಾತ್ರಿ ಕೊಡ್ತಿರಲ್ಲ ಆ ಕರೆಂಟಿನ ಕಡೆಯಿಂದಾನೆ ಸರ್ ಆಗ್ತಾ ಇರೋದು. ಒಂದೊಂದು ಕುಟುಂಬದವರು ತನ್ನ ಮನೆ ಅಭಿಮಾನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಂಥವ್ರು ಈ ಪರಿಸ್ಥಿತಿ ಆತಂತಂದ್ರೆ ಮುಂದಿನ ರೈತರ ಪರಿಸ್ಥಿತಿ ಏನಂತ ಸ್ವಲ್ಪ ಯೋಚನೆ ಮಾಡಿ ಸರ್ ನೀವು. ಸರ್ ಒಂದ್ ಕಡೆ ನನ್ನ ತಂದೆ ಅದನ್ನ ತರ್ತಾನೆ ಇದನ್ನ ತರ್ತಾನೆ ಅಂತ ನೂರಾರು ಕನಸು ಕಟ್ಕೊಂಡಿರುವ ಆ ಮುದ್ದಾದ ಮಕ್ಕಳು. ಇನ್ನೊಂದು ಕಡೆ ನನ್ನ ಗಂಡನೇ ದೇವರು, ನನ್ನ ಗಂಡನೇ ಪ್ರಪಂಚ, ಅವನಿಂದ ಈ ಪ್ರಪಂಚದಲ್ಲಿ ಏನಿಲ್ಲ ಅಂತ ತಿಳ್ಕೊಂಡಿರೋ ಆ ಮುದ್ದಾದ ಹೇಳ್ತಿ ಸರ್. ಅಷ್ಟೇ ಅಲ್ಲ ಸರ್, ನನ್ನ ಮಗ ಹಾಗೆ ಹೀಗೆ ಮಹಾರಾಜನಾಗಿರ್ಬೇಕು, ಅವ್ನು ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಆ ತಂದೆ ತಾಯಿಗಳು, ಇವ್ರನ್ನೆಲ್ಲ ಕಾಪಾಡ್ಕೊಳ್ಳೋ ಶಕ್ತಿ ಇರೋದು ಆ ಮನೆ ಯಜಮಾನನಿಗೆ ಮಾತ್ರ ಸರ್. ಅದುವೇ ಈ ಯಜಮಾನ ಸರ್. ಅದಕ್ಕೆ ಸರ್ ನಮ್ಮೆಲ್ಲರೂ ಹೋರಾಟ. ಇವತ್ತೆಲ್ಲ ಧರಣಿ ಕುಂತು ಸ್ಟ್ರೈಕ್ ಮಾಡ್ತಾ ಇರೋದು ಇದೇ ಕಾರಣಕ್ಕೋಸ್ಕರ ಸರ್. ಅನ್ಯಾಯ, ತುಂಬಾ ಅನ್ಯಾಯ. ನಮ್ಮ ರೈತರು ಈ ತರ ಕಷ್ಟ ಪಡ್ತಾರಲ್ಲ ನನಗೆ ಇವತ್ತೇ ಗೊತ್ತಾಗಿತ್ತು. ರೀ ಇಂಜಿನಿಯರ್ ಸಾಹೇಬ್ರೆ, ರಾತ್ರಿ ಕರೆಂಟ್ ಕೊಡೋದನ್ನ ನಿಲ್ಲಿಸಿ ಅವಲತ್ ಕೊಡೋದು ಮಾಡ್ರಿ ಸರ್. ಇದು ನಮ್ಮ ಪ್ರಾಬ್ಲಮ್ ಅಲ್ಲ. ಡೇ ಟೈಮಲ್ಲಿ LC ತಗೊಂಡಿರ್ತಾರೆ, ರಾತ್ರಿ ಹೊತ್ತು ನಾವು ಚಾರ್ಜ್ ಮಾಡಬೇಕಾಗುತ್ತಿದೆ. ಆಮೇಲೆ 2 ವರ್ಷ ಈಗ ಮಳೆ ಕೊರತೆಯಿಂದ ಅಡೆತಡೆ ತುಂಬಾ ತೊಂದರೆ ಆಗಿದೆ. ಮೇನ್ಸ್ ಸಪ್ಲೈ ಭಾಳ ತುಂಬಾ ತೊಂದರೆ ಇದೆ. ನಾವು ಅಧಿಕಾರಿ ಜೊತೆಗೆ ಮಾತನಾಡಿದ್ದು ನಿಮಗೆ ಆದಷ್ಟು ಡೇ ಟೈಮಲ್ಲೇ ಕರೆಂಟ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಸರಿ ಆಯ್ತಪ್ಪ, ನಾನು ಇಂದ ನಮ್ಮ ಕೂಡ ಮಾತಾಡ್ತೀನಿ. ಒಟ್ಟು ನಮ್ಮ ರೈತರಿಗೆಲ್ಲರಿಗೆ ಒಳ್ಳೆಯದ, ಸರಿನಾ? ಖಂಡಿತ ರೀತಿಯೇ ನಮ್ಮ ರೈತರಿಗೆ ಯಾರ್ಯಾರಿಗೆ ಅನ್ಯಾಯ ಇದೆ ಅವ್ರಿಗೆಲ್ಲ ಪರಿಹಾರ ಕೊಡ್ಸಂತೆ ಹೆಸರು ಹುಡ್ಕೊಂಡೆ ಸರ್ಕಾರದಿಂದ ಕೊಡ್ಸಂತೆ. ಆಯ್ತು ಸರ್, ರೈತ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಒಂದು ಹೆಸರು ಪಟ್ಟಿ ಮಾಡ್ತೇವೆ ಸರ್. ಆಯ್ತಪ್ಪ, ಸರಿ ಅದೆಲ್ಲ ಮಾಡಿಕೆ ಕ್ಲೀನಾಗಿ. ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂದ್ರೆ, ಈಗ ಕರೆಂಟಿನ ಸಮಸ್ಯೆ ನಿಮ್ಮ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ. MLA ಸಾಹೇಬರು ಮತ್ತು ಇಂಜಿನಿಯರ್ ಸಾಹೇಬರು ಒಪ್ಕೊಂಡಿದ್ದಾರೆ ಡೇ ಟೈಮ್ ಕರೆಂಟ್ ಕೊಡ್ತೇವೆ ಅಂತೇಳಿ. ಹಾಗಾಗಿ ಎಲ್ಲ ನಿಮ್ಮ ತೋಟದಲ್ಲಿ ಹೊಲದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂತಿರ್ಬೋದು. ಜೈ ಜವಾನ್ ಜೈ ಕಿಸಾನ್. ಎಲ್ಲರಿಗೆ ಸಂತೋಷ ಆಯ್ತಾ? MLA ಸಾಹೇಬ್ರಿಗೆ ಜೈ, MLA ಸಾಹೇಬ್ರಿಗೆ ಜೈ. ನಮ್ಮ ಕಡೆಗೆಲ್ಲ